ನಮಸ್ಕಾರ ಸ್ನೇಹಿತರೆ. ಬಿಜೆಪಿನಲ್ಲಿ ಮತ್ತೊಂದು ಮಹತ್ತರವಾದ ಬೆಳವಣಿಗೆ ನಡೆದಿದೆ. ಒಬ್ಬ ಎಂಎಲ್ಸಿ ಮೈಸೂರು ಭಾಗದವರು ಈಗ ರಾಜೀನಾಮೆಗೆ ರೆಡಿ ಆಗಿದ್ದಾರೆ. ನಿನ್ನೆ ರಾತ್ರಿ ಇಡಿ ಅವರು ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನು ದರದರ ಅಂತ ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ದಾರೆ. ಏನಿದು? ಯಾರ ಎಂಎಲ್ಸಿ? ಅರವಿಂದ್ ಕೇಜ್ರಿವಾಲ್ ಅವರು ಅರೆಸ್ಟ್ ಆಗಿದ್ಯಾಕೆ? ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ರಾಜ್ಯ ಬಿಜೆಪಿ ನಾಯಕರು ನನ್ನನ್ನು ಕಡೆಗಣನೆ ಮಾಡಿದ್ದಾರೆ ಅಂತ ಆರೋಪ ಮಾಡಿ ಬಿಜೆಪಿಯ ಹಾಲಿ ಎಂಎಲ್ಸಿ ತೇಜಸ್ವಿನಿ ಗೌಡ್ರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಇದು ಈಗ ಬರ್ತಾ ಇರ್ತಕ್ಕಂತ ಶಾಕಿಂಗ್ ನ್ಯೂಸ್. ನನಗೆ ಮೈಸೂರಿಂದ ಲೋಕಸಭೆಗೆ ಟಿಕೆಟ್ ಕೊಡಿ ಅಂತೇಳಿ ಡಿಮ್ಯಾಂಡ್ ಇಟ್ಟಿದ್ರು ತೇಜಸ್ವಿನಿ ಗೌಡ ಅವರು ಬಿಜೆಪಿಗೆ. ಆದ್ರೆ ಟಿಕೆಟ್ ಸಿಗದ ಕಾರಣ ಈಗ ರಾಜೀನಾಮೆ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಭಾಪತಿ ಹೊರಟ್ಟಿ ಅವರಿಗೆ ಭೇಟಿ ಮಾಡಿ ರಾಜೀನಾಮೆ ಪತ್ರವನ್ನು ಸಹ ತೇಜಸ್ವಿನಿ ಗೌಡ ಅವರು ಸಲ್ಲಿಸಲಿದ್ದಾರೆ. ರಾಜೀನಾಮೆ ಕೊಟ್ಮೇಲೆ ಮುಂದೇನು ಅಂದ್ರೆ ಮತ್ತೆ ಅವರು ಈ ಹಿಂದೆ ಇದ್ದಂತ ಪಕ್ಷ ಕಾಂಗ್ರೆಸ್ಗೆ ತೆರಳಲಿದ್ದಾರೆ. ಬಿಜೆಪಿಯಿಂದ ಎಂಎಲ್ಸಿ ಆಗಿರೋ ತೇಜಸ್ವಿನಿ ಗೌಡ್ರು ಅವರ ಆಪ್ತ ವಲಯದಲ್ಲಿ ಈ ವಿಚಾರನ ಮಾತಾಡಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ, ಈ ಹಿಂದೆ ತೇಜಸ್ವಿನಿ ಗೌಡ ಅವರು ಕಾಂಗ್ರೆಸ್ ನಿಂದ ನಿಂತಿದ್ರು, ದೇವೇಗೌಡರನ್ನ ಸೋಲಿಸಿ ಎಂಪಿ ಆಗಿದ್ರು. ಇಂಥ ವರ್ಚಸ್ವಿ ನಾಯಕರನ್ನು ಬಿಜೆಪಿ ಕಳೆದುಕೊಳ್ಳಲಿದೆ. ಇದು ಬಿಜೆಪಿಗೆ ಡ್ಯಾಮೇಜ್ ಆಗುತ್ತಾ? ಕಾದು ನೋಡ್ಬೇಕು. ಮೈಸೂರು ಎಂಪಿ ಕ್ಷೇತ್ರದ ಟಿಕೆಟ್ ಅನೌನ್ಸ್ ಆದ ಮೇಲೆ ತೇಜಸ್ವಿ ಗೌಡ ಅವರು ಬಿಜೆಪಿ ಪಕ್ಷದ ಯಾವುದೇ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿಲ್ಲ. ಪಕ್ಷದಿಂದ ಅಂತರ ಕಾಯ್ಕೊಂಡಿದ್ದಾರೆ. ಅವರು ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಸ್ಥಾನಕ್ಕೆ ಕಣ್ಣಾಕಿದ್ರು, ಆದ್ರೆ ಅದು ಸಿಗ್ಲಿಲ್ಲ. ಈಗ ಎಂಪಿ ಕ್ಷೇತ್ರದ ಅಭ್ಯರ್ಥಿ ಸಹ ಆಗ್ತಾ ಇಲ್ಲ ಅನ್ನೋದು ಅವರ ನೋವಿಗೆ ಕಾರಣ. ನಾನು ಒಕ್ಕಲಿಗ ಸಮುದಾಯಕ್ಕೆ ಸೇರ್ತೇನೆ, ಈ ಮೈಸೂರು ಭಾಗದಲ್ಲಿ ನನಗೆ ಟಿಕೆಟ್ ಕೊಡಿ, ಒಕ್ಕಲಿಗರು ಜಾಸ್ತಿ ಇದ್ದಾರೆ ಅನ್ನುವಂತ ಬೇಡಿಕೆಯನ್ನು ಸಹ ತೇಜಸ್ವಿನಿ ಗೌಡ ಅವರು ಬಿಜೆಪಿಗೆ ಇಟ್ಟಿದ್ರು. ಈಗ ತಾವು ಬಿಜೆಪಿಯಿಂದ ಎಂಎಲ್ಸಿ ಆಗಿರೋ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಕಾಂಗ್ರೆಸ್ ಸೇರೋ ತೀರ್ಮಾನಕ್ಕೆ ತೇಜಸ್ವಿನಿ ಗೌಡ ಅವರು ಬಂದಿದ್ದಾರೆ. ಇದನ್ನಿನ್ನೂ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ, ಆಲ್ಮೋಸ್ಟ್ ಆಲ್ ನಿರ್ಧಾರ ಮಾಡಿದ್ದಾರೆ ಅನ್ನಲಾಗಿದೆ. ಸ್ನೇಹಿತರೆ, ಲೋಕಸಭಾ ಚುನಾವಣೆ ಸಮೀಪದಲ್ಲಿದೆ. ಈಗ ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ. ನಿನ್ನೆ ತಡರಾತ್ರಿ ಇಡಿ ಅಧಿಕಾರಿಗಳು ಅರವಿಂದ್ ಕೇಜ್ರಿವಾಲ್ ರನ್ನು ಬಂಧಿಸಿದ್ರು. ಈಗ ಕಾನೂನು ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಹಾಗಾದ್ರೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿದ್ದು ಯಾಕೆ? ಇದು ದಿಢೀರ್ ಬಂಧನನ ಅಥವಾ ಈ ಹಿಂದೆ ಸಹ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧನ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತಾ? ಎಲ್ಲವನ್ನು ವಿವರವಾಗಿ ಹೇಳ್ತೀನಿ. ಸ್ನೇಹಿತರೆ, ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಇಷ್ಟೊಂದು ಸದ್ದು ಮಾಡ್ತಾ ಇರೋದು ಯಾಕಪ್ಪ ಅಂದ್ರೆ, ಅವರು ಸಿಎಂ ಆಗಿದ್ದಾಗಲೇ ಬಂಧನ ಆಗ್ತಾ ಇರೋದು. ಇನ್ನೊಂದು, ಆಮ್ ಆದ್ಮಿ ಪಾರ್ಟಿಯಲ್ಲಿ ಪ್ರಶ್ನಾತೀತ ನಾಯಕರು ಅರವಿಂದ್ ಕೇಜ್ರಿವಾಲ್. ಇಂತಹ ನಾಯಕರನ್ನು ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲೇ ಬಂಧನ ಮಾಡ್ತಾ ಇರೋದು ಈಗ ದೇಶದೆಲ್ಲೆಡೆ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿ ಆಗಿದ್ದವರನ್ನೇ ಬಂಧಿಸ್ತಾ ಇರೋದು ಇದೇ ಪ್ರಪ್ರಥಮ ಬಾರಿಗೆ. ಈ ಹಿಂದೆ ಯಡಿಯೂರಪ್ಪನವರನ್ನು ಸಹ ಬಂಧನ ಮಾಡಲಾಗಿತ್ತು. ಜಾರ್ಖಂಡ್ ನಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಹೇಮಂತ್ ಸೊರೇನ್ ಅವರನ್ನು ಸಹ ಬಂಧನ ಮಾಡಲಾಗಿತ್ತು. ಈ ಇಬ್ಬರ ಬಂಧನ ಆದಾಗ್ಲೂ ಸಹ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಈಗ ಪ್ರಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿರೋ ಅರವಿಂದ್ ಕೇಜ್ರಿವಾಲ್ ಅವರನ್ನೇ ಬಂಧನ ಮಾಡ್ತಾ ಇರೋದು. ಅರವಿಂದ್ ಕೇಜ್ರಿವಾಲ್ ಅವರು ಬಂಧನ ಆದ್ಮೇಲೂ ಸಹ ರಾಜೀನಾಮೆ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಆಗಿರೋ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಿರೋದ್ರಿಂದ ಇದು ರಾಷ್ಟ್ರಾದ್ಯಂತ ಈಗ ಚರ್ಚೆ ಆಗ್ತಾ ಇದೆ. ಸ್ನೇಹಿತರೆ, ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿರೋದು ಡೆಲ್ಲಿನಲ್ಲಿ ಲಿಕ್ಕರ್ ಪಾಲಿಸಿ, ಅಬಕಾರಿ ನೀತಿಯಲ್ಲಿ ಮಾಡಲಾಗಿರ್ತಕ್ಕಂತ ಅಕ್ರಮದಿಂದಾಗಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ. ಸ್ನೇಹಿತರೆ, ಇದೇ ಲಿಕ್ಕರ್ ಮಾಫಿಯಾಗೆ ಸಂಬಂಧಪಟ್ಟಂತೆ ಅರವಿಂದ್ ಕೇಜ್ರಿವಾಲ್ ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದಂತ ಮನೀಶ್ ಸಿಸೋಡಿಯಾ ಇವರನ್ನು ವರ್ಷಗಳ ಹಿಂದೆಯೇ ಬಂಧಿಸಲಾಗಿತ್ತು. ಅವಾಗ್ಲೂ ಸಹ ಇಂತಹುದ್ದೇ ರಾಜಕೀಯ ಡ್ರಾಮಾಗಳು ನಡೆದಿತ್ತು. ಅವರಿಗೆ ಇದುವರೆಗೂ ಜಾಮೀನು ಸಿಕ್ಕಿಲ್ಲ. ಇದೇ ಲಿಕ್ಕರ್ ಮಾಫಿಯಾಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆಮ್ ಆದ್ಮಿ ಪಕ್ಷದ ನಾಯಕ ಸಂಜಯ್ ಸಿಂಗ್ ಇವರ ಬಂಧನ ಸಹ ಆಗಿತ್ತು. ಅವರಿಗೂ ಸಹ ಇದುವರೆಗೂ ಬೈಲ್ ಸಿಕ್ಕಿಲ್ಲ. ಅಷ್ಟೇ ಯಾಕೆ ಸ್ನೇಹಿತರೆ, ತೆಲಂಗಾಣದಲ್ಲಿ ಮಾಜಿ ಸಿಎಂ ಚಂದ್ರಶೇಖರ್ ರಾವ್ ಅವರ ಮಗಳು ಕವಿತಾ ಇವರ ಬಂಧನ ಸಹ ಇತ್ತೀಚಿನ ದಿನಗಳಲ್ಲಿ ಆಗಿದೆ. ಈಗ ಅದರ ಬೆನ್ನಲ್ಲೇ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಸಹ ಆಗಿದೆ. ಸ್ನೇಹಿತರೆ, ನೀವು ಹೇಳ್ಬೋದು ಅರವಿಂದ್ ಕೇಜ್ರಿವಾಲ್ ಅವರನ್ನು ರಾತ್ರೋರಾತ್ರಿ ಬಂಧಿಸೋ ಅವಶ್ಯಕತೆ ಏನಿತ್ತು ಅಂತ. ಆದ್ರೆ ಇಲ್ಲಿ ವಿಷಯ ಬೇರೆನೆ ಇದೆ. ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ರಾತ್ರೋರಾತ್ರಿ ಆಗಿಲ್ಲ. ವಿಚಾರಣೆಗೆ ಹಾಜರಾಗಿ ಅಂತೇಳಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು 9 ಸಮನ್ಸ್ ಗಳನ್ನು ಕೊಟ್ಟಿದ್ರು. ಆ 9 ಸಮನ್ಸ್ ಗಳನ್ನು ತಿರಸ್ಕಾರ ಮಾಡಿದ್ದಂತ ಅರವಿಂದ್ ಕೇಜ್ರಿವಾಲ್ ಅವರು ಅವರ ಬಂಧನವನ್ನು ಈಗ ಅವರೇ ತಂದುಕೊಂಡಿದ್ದಾರೆ. ಕೇಜ್ರಿವಾಲ್ ಅವರು ಹೇಳೋದೇನಪ್ಪಾ ಅಂದ್ರೆ, ಇಡಿ ಅವರು ನನಗೆ ಸಮನ್ಸ್ ಕೊಡ್ತಾ ಇರೋದು ರಾಜಕೀಯ ಪ್ರೇರಿತ, ಹಾಗಾಗಿ ನಾನು ವಿಚಾರಣೆಗೆ ಹಾಜರಾಗಲ್ಲ ಅಂತ ಹೇಳ್ತಾನೆ ಬಂದಿದ್ರು.
ಈ ವಿಚಾರವಾಗಿ ಕೇಜ್ರಿವಾಲ್ ಅವರು ಹೈಕೋರ್ಟ್ಗೆ ಸಹ ಹೋಗಿದ್ರು. ನನಗೆ ಇದರಿಂದ ಮುಕ್ತಿ ಕೊಡಿ, ನನ್ನನ್ನು ಬಂಧಿಸಲಿದ್ದಾರೆ, ಇದಕ್ಕೆ ತಡೆ ಕೊಡಬೇಕು ಅಂತ. ಆದ್ರೆ ಹೈಕೋರ್ಟ್ ಇದಕ್ಕೆ ನಿರಾಕರಿಸಿತ್ತು. ತಿರುಗಿ ಹೈಕೋರ್ಟ್ನವರೇ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕೇಳಿದ್ದಾರೆ, 9 ಬಾರಿ ಸಮನ್ಸ್ ಕೊಟ್ಟರು ಸಹ ನೀವು ವಿಚಾರಣೆಗೆ ಯಾಕೆ ಹಾಜರಾಗಿಲ್ಲ? ಮತ್ತು ಇಡಿ ಅವರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ, ಇದುವರೆಗೂ ನೀವು ಕೇಜ್ರಿವಾಲ್ ಅವರನ್ನು ಬಂಧನ ಮಾಡಿಲ್ಲ ಯಾಕೆ ಅಂತ. ಇದು ನೋಡಿ, ಈಗ ಕೇಜ್ರಿವಾಲ್ ಮೇಲೆ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತೆಗೆದುಕೊಳ್ಳಲೇಬೇಕಾದ ಒತ್ತಡಕ್ಕೆ ಇಡಿ ಬಂದಿತ್ತು. ರಾತ್ರೋರಾತ್ರಿ ಕೇಜ್ರಿವಾಲ್ ರನ್ನು ಬಂಧನ ಸಹ ಮಾಡಿದೆ. ನಿನ್ನೆ ರಾತ್ರಿ ಇಡಿ ಅವರು ಕೇಜ್ರಿವಾಲ್ ರ ಮೊಬೈಲು, ಲ್ಯಾಪ್ಟಾಪ್ ಎಲ್ಲವನ್ನು ವಶಪಡಿಸಿಕೊಂಡು ವಾರಂಟ್ ತೋರಿಸಿ ನಿಮ್ಮನ್ನು ಬಂಧನ ಮಾಡಿದ್ದೇವೆ, ನಮ್ಮ ಜೊತೆಗೆ ಬನ್ನಿ ಅಂತ ಕರೆದುಕೊಂಡು ಹೋಗಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಆಮ್ ಆದ್ಮಿ ಪಾರ್ಟಿಯ ವಕೀಲರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಜಾಮೀನಿಗಾಗಿ. ತಕ್ಷಣ ಈ ಪ್ರಕರಣದಲ್ಲಿ ವಿಚಾರಣೆ ನಡೆಸಿ ಅವರಿಗೆ ಜಾಮೀನು ಕೊಡಿ ಅಂತೇಳಿ. ಆದ್ರೆ ಸುಪ್ರೀಂ ಕೋರ್ಟ್ ಇದಕ್ಕೆ ನಿರಾಕರಿಸಿ ನಾಳೆಗೆ ವಿಚಾರಣೆ ಮುಂದೂಡಿತ್ತು. ಸ್ನೇಹಿತರೆ, ಅರವಿಂದ್ ಕೇಜ್ರಿವಾಲ್ ರಿಗೆ ಈಗ ಮರುಭೂಮಿಯಲ್ಲಿ ಓಯಸಿಸ್ ಕಂಡಂತೆ ಕಂಡಿರೋದು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಏನಾದ್ರು ಮನಸ್ಸು ಮಾಡಿ ಜಾಮೀನು ಕೊಟ್ರೆ ಮಾತ್ರ ಅರವಿಂದ್ ಕೇಜ್ರಿವಾಲ್ ಅವರು ಹೊರಗೆ ಬರೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಅರವಿಂದ್ ಕೇಜ್ರಿವಾಲ್ ಅವರು ಲೋಕಸಭಾ ಚುನಾವಣೆಗೆ ತಮ್ಮ ಪಕ್ಷದ ಪರವಾಗಿ ಜೈಲಿನಿಂದಲೇ ಪ್ರಚಾರ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ತಲೆ ಹಾಕಿ ಜಾಮೀನು ಕೊಡೋದು ಸದ್ಯದ ಮಟ್ಟಿಗೆ ಆಗು ಹೋಗೋ ಮಾತಲ್ಲ. ಯಾಕೆ ಅಂದ್ರೆ ಈಗ ಆಲ್ರೆಡಿ ಅರೆಸ್ಟ್ ಆಗಿ ಜೈಲಿನಲ್ಲಿರ್ತಕ್ಕಂಥ ಮನೀಶ್ ಸಿಸೋಡಿಯಾರಿಗೆ ಬೈಲೇ ಸಿಕ್ಕಿಲ್ಲ. ಅಷ್ಟೇ ಯಾಕೆ, ಮೊನ್ನೆ ಅರೆಸ್ಟ್ ಆದಂತ ಸಂಜಯ್ ಸಿಂಗ್ರಿಗೂ ಸಹ ಬೈಲ್ ಸಿಕ್ಕಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಅರವಿಂದ್ ಕೇಜ್ರಿವಾಲ್ ಅವರ ಕತೆ ಏನಾಗುತ್ತೆ ಅನ್ನೋದು ಈಗ ಬಹಳ ಕುತೂಹಲಕಾರಿಯಾದ ವಿಷಯ. ಮೊನ್ನೆ ಬಂಧನ ಮಾಡಲಾಗಿದ್ದಂತಹ ಕವಿತಾ ಅವರ ಜಾಮೀನು ಅರ್ಜಿಯನ್ನು ಸಹ ಕೋರ್ಟ್ ತಿರಸ್ಕಾರ ಮಾಡಿದೆ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಅರವಿಂದ್ ಕೇಜ್ರಿವಾಲ್ ರಿಗೆ ಜಾಮೀನು ಸಿಗೋದು ಸುಲಭ ಅಲ್ಲ. ಬಂಧನದ ಭೀತಿ ಈ ಹಿಂದಿನಿಂದಲೂ ಅರವಿಂದ್ ಕೇಜ್ರಿವಾಲ್ ರಿಗೆ ಇತ್ತು. ಹಾಗಾಗಿ ಅವರು ಅವಾಗೆ ಸ್ಪಷ್ಟವಾಗಿ ಹೇಳಿದ್ರು, ನಾನು ಬಂಧನವಾದರೂ ಸಹ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ. ಅವರದ್ದೇ ಸಂಪುಟ ಸಹೋದ್ಯೋಗಿಗಳಿಗೆ ಕೆಲವಾರು ಖಾತೆಗಳನ್ನು ಹಂಚಿದ್ದಾರೆ. ಸಿಎಂ ಸ್ಥಾನದ ಜವಾಬ್ದಾರಿಯನ್ನು ಸಹ ನಿರ್ವಹಿಸೋದಕ್ಕೆ ಸೂಚನೆಗಳನ್ನು ಈಗ ಕೊಟ್ಟಿದ್ದಾರೆ. ಜೈಲಿನಿಂದಲೇ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಸ್ನೇಹಿತರೆ, ದೆಹಲಿಯಲ್ಲಿ ಪ್ರಪ್ರಥಮ ಬಾರಿಗೆ ಖಾಸಗಿ ಮದ್ಯ ಮಾರಾಟಗಾರರಿಗೆ ಚಿಲ್ಲರೆ ಮದ್ಯ ಮಾರಾಟ ಮಾಡೋದಿಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಈ ಅಬಕಾರಿ ನೀತಿನಲ್ಲಿ ಇಂತಹ ಕಾನೂನನ್ನು ರೂಪಿಸಿದ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಕೆಲವು ಉದ್ಯಮಿಗಳಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಅಂತಹ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನಲಾದ ಕೇಸ್ನಲ್ಲೇ ಈಗ ಕವಿತಾ ಅವರ ಬಂಧನ ಆಗಿದೆ. ದಕ್ಷಿಣ ಭಾರತದ ಉದ್ಯಮಿಗಳಿಗೆ ಲಾಭ ಮಾಡಿಕೊಟ್ಟ ಕಾರಣದಿಂದಾಗಿ ಆಮ್ ಆದ್ಮಿ ಪಾರ್ಟಿ ಅವರಿಗೆ ಅವರು 100 ಕೋಟಿಯಷ್ಟು ಹಣವನ್ನು ಕಿಕ್ ಬ್ಯಾಕ್ ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಇದರ ಆರೋಪ. ಸ್ನೇಹಿತರೆ, ಇಂತಹ ಕೇಸ್ ಈಗ ಕೋರ್ಟ್ ನಲ್ಲಿದೆ. ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪಾಗುತ್ತೆ. ಅರವಿಂದ್ ಕೇಜ್ರಿವಾಲ್ ಅವರು ನಿರಪರಾಧಿಯಾಗಿದ್ರೆ ಅವರ ಬಿಡುಗಡೆ ಆಗ್ಲಿ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.